ಈಗ ವರದಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಅಂತಿಮ ಆಡ್ಬೇಕಲ್ಲ. ಈಗ ಕುಮಾರಸ್ವಾಮಿ ಅವರು ಒಂದ್ ಹೇಳಿದ್ರು, ಅಶೋಕ್ ಅವರು ಒಂದ್ ಹೇಳ್ತಾರೆ, ಇನ್ನೊಬ್ರು ಒಂದ್ ಹೇಳ್ತಾರೆ. ಅವ್ರವ್ರ ರೀತಿ ಅವ್ರಿಗೇನ್ ಸಮಂಜಸ ಅನ್ಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಪಕ್ಷ ಸಂಘಟನೆ ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ ನವರು ಏನ್ ಮಾಡ್ತಾರೆ ನೋಡಿ. ಇದೆಯಾ ಅಂತ ಒತ್ತಡ ಇದೆಯಾ ಸರ್ ಅಂತ ಗೊತ್ತಿಲ್ಲ ನನಗೆ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ನೋಡಿದೆ. ಇವತ್ತೇನು ತರೋದಿಲ್ಲ ಸಬ್ಜೆಕ್ಟ್ ಅಂತ ಹೇಳಿಲ್ಲ. ಕಾರಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ್ಮೇಲೆ ಹೇಳ್ತಾರೆ ಯಾವ ಕಾರಣಕ್ಕೆ ಮುಂದೆ ಅದೆಲ್ಲ ಹೇಳ್ತಾ ಇದ್ರಿ. ನೆಕ್ಸ್ಟ್ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳ್ತಾ ಇದ್ರು. ಕಾರ್ಯಸೂಚಿಯಲ್ಲಿ ಇದ್ದದ್ದು ಕೂಡ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಅನೇಕ ಕಾರಣದಿಂದ ಸಬ್ಜೆಕ್ಟ್ಗಳು ಮುಂದೆ ತರ್ತಾರೆ. ಸಬ್ಜೆಕ್ಟ್ ತಂದಿದ್ರು ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನ ಅಂತಾರೆ. ಬೇರೆ ಕಾರಣಕ್ಕೆ ಯಾರಾದ್ರೂ ಕ್ಲಾರಿಫಿಕೇಶನ್ಸ್ ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಹಾಕ್ಬೇಕು. ಕುಮಾರಸ್ವಾಮಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್. ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಪದೇ ಪದೇ ರೀತಿ ತರ್ತೀವಿ ಅಂತ ಹೇಳೋದು ಮಾಡದೇ ಇರೋದು ನೋಡಿದ್ರೆ ಒತ್ತಡ ಇದೆಯಾ, ಮಾಡಬಾರ್ದು ಸಮುದಾಯದಲ್ಲಿ ಅದೇ ತರದ ಅಭಿಪ್ರಾಯ ಬರುತ್ತೆ. ಆ ರೀತಿ ಏನು ಇದ್ದಂಗಿಲ್ಲ. ಆ ರೀತಿ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಒತ್ತಡಕ್ಕೆ ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದೆ. ಈಗಾಗಲೇ 10 ವರ್ಷ ಆಗಿದೆಯಲ್ಲ ಸರ್, 160 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಸರ್ಕಾರಿ ಧನ. ಅವರು ನಮ್ಗೆ ಗೊತ್ತಿದ್ದ ಹಾಗೆ ಎಕ್ಸ್ಟೆಂಡ್ ಮಾಡಿದ್ರು ಅಂತರಾಜ್ಯದ್ದು. ಆಮೇಲೆ ಅದಾದ್ಮೇಲೆ ಇವ್ರು ಬಂದ್ರು, ಹೆಗಡೆ ಅವರು. ಅವರು ಒಂದಷ್ಟು ಮಾಹಿತಿಗಳ ಕಲೆ ಹಾಕಿದ್ರು. ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯ್ತು. ಮತ್ತೆ ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು. ಈ ರೀತಿ ಎಲ್ಲ ಆಗಿದೆ. ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳಕ್ ಹೋಗೋದಿಲ್ಲ. ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಅಂತಿಮ ಆಡ್ಬೇಕಲ್ಲ. ಅದನ್ನ ಸಭೆಯಲ್ಲಿ ಯಾವಾಗ ತರ್ತಾರೋ ಅವಾಗ ಅಂತಿಮ ಆಡ್ಬಿಡ್ತಾರೆ. ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರದವರು ತಗೊಳ್ಳಿಲ್ಲ, ಕುಮಾರಸ್ವಾಮಿ ಟೀಕೆ ಮಾಡ್ತಾರೆ, ಹಿಂದಿನ ಸ್ಕೀಮ್ಗಳು ಮಾಡ್ಲಿಲ್ಲ. ಇನ್ನು ನೀವು ಬಂದು ಅಧಿಕಾರಕ್ಕೆ ಬಂದ್ರೆ ನೀವು ತಗೊಳಕ್ಕೂ ಇಷ್ಟು ವಿಳಂಬ ಸರಿ ತಪ್ಪು ಅನ್ನೋದು ಚರ್ಚೆ ಮಾಡಕ್ ಹೋಗೋದಿಲ್ಲ. ಮತ್ತೆ ಈಗ ಈ ಸಭೆ ಇಲ್ಲ ಅಂದ್ರೆ ಮುಂದಿನ ಸಂಪುಟ ಸಭೆ ತರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಅಶೋಕ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಕುರ್ಚಿ ಅಳಗಾಡ್ತಾ ಇರುವಾಗ ಈ ಜಾತಿ ಗಣತಿ ಬರುತ್ತೆ. ಅವರು ಈಗ ಕುಮಾರಸ್ವಾಮಿ ಅವರು ಒಂದ್ ಹೇಳಿದ್ರು, ಅಶೋಕ್ ಅವರು ಒಂದ್ ಹೇಳ್ತಾರೆ, ಇನ್ನೊಬ್ರು ಒಂದ್ ಹೇಳ್ತಾರೆ. ಅವ್ರವ್ರ ರೀತಿ ಅವ್ರಿಗೇನ್ ಸಮಂಜಸ ಅನ್ಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದೆಲ್ಲವನ್ನು ಮೀರಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಈಗ ಕೆಪಿಸಿಸಿ ಸತೀಶ್ ಜಾರಕಿಹೊಳಿ ಸುರ್ಜೇವಾಲ ಭೇಟಿಯಾಗಿ ಒತ್ತಾಯ ಮಾಡಿದ್ ನಿಜ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಎಐಸಿಸಿ ನಾಯಕರೇ ಹೇಳಿದ್ರು ಲೋಕಸಭೆ ಚುನಾವಣೆ ತನಕ ಮುಂದುವರಿಸ್ತೀವಿ ಅಂತ. ಸೊ ಅದನ್ನೇ ನೆನ್ಪು ಮಾಡ್ಕೊಡೋದಕ್ಕೆ ಹೋಗಿದ್ದೀವಿ ಅಂತ. ಗೊತ್ತಿಲ್ಲ, ಬದಲಾವಣೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ನನ್ಗೆ ಗೊತ್ತಿಲ್ಲ. ಅವ್ರೇನು ಆ ಸಂದರ್ಭದಲ್ಲಿ ಹೇಳಿದ್ರು ಅಂತ ಹೇಳಿ ನಾನು ಅವ್ರು ಹೇಳಿಕೆ ನೋಡಿದೆ. ನಮ್ಗೇನು ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಬಹಳ ದೊಡ್ಡ ಖಾತೆಗಳಿದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡ್ಬೇಕು ಅಂತೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿದೆ. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನ ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದ್ರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ. ಯಾಕಂದ್ರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ ನವರು ಏನ್ ಮಾಡ್ತಾರೆ ನೋಡಿ. ಪಕ್ಷ ಸಂಘಟನೆ ಅನ್ನೋದು ಸಂಪೂರ್ಣವಾಗಿ ನಿಂತೋಗಿದೆ, ಏನು ಆಗ್ತಾ ಇಲ್ಲ. ನಾವೆಲ್ಲ ಸರ್ಕಾರದ ಬಂದ್ಮೇಲೆ ಪಕ್ಷದ ಕೆಲಸಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಗೆ ಆ ತರ ಅನಿಸ್ತಿದೆ, ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಸರಿ ಅಲ್ಲ. ಅದೆಲ್ಲ ಈಗ ಹೈಕಮಾಂಡ್ ನವರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವಾ?
ಗಮನಿಸಿರ್ತಾರೆ ಅನ್ನೋ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೆದವ್ರೆ ಸರ್. ಸತೀಶ್ ಜಾರಕಿಹೊಳಿ ಅವ್ರ ಹೆಸರು, ಮಾದೇವಪ್ಪ ಅವ್ರ ಹೆಸರು, ಇವ್ರ ಹೆಸರು ತಿಮ್ಮಪ್ಪರ ಹೆಸರು ಉಲ್ಲೇಖ ಮಾಡಿ ಇವ್ರ ಬಗ್ಗೆ ಎಲ್ಲ ಬರ್ದವ್ರೆ ವರದಿ ಸರ್. ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಒಂದು ಪ್ರಸ್ತಾವ ಕೊಡ್ಲಿ ಅಲ್ಲ. ಹಾಕಿದ್ದಾರೆ. ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ ಅವರಿದ್ದಾರೆ, ಕೊಡಕ್ ಇವರಿದ್ದಾರೆ. Thank you. ಸರ್, ಮಕ್ಕಳ ಮೇಲಿನ ಅತ್ಯಾಚಾರ ಹಾ ಸರ್, ಇವತ್ತು ತೋರಣಗಲ್ ಆರೋಪಿ ಮಂಜುನಾಥ್ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಫೈರ್ ಮಾಡಿದ್ದಾರೆ ಪೊಲೀಸರು. ಇನ್ನೊಂದು ಬೆಳಗಾವಿಲೂ ಅದೇ ತರದ ಘಟನೆ ನಡೆದಿದೆ. ಜಾಸ್ತಿ ಆಗ್ತಿದೆ ಅತ್ಯಾಚಾರ ಪ್ರಕರಣಗಳು ಮಕ್ಕಳ ಮೇಲೆ ಅಂತ. ನೋಡಿ, ಇವತ್ತು ತಾವು ಗಮನಿಸ್ಬೇಕು, ಮಹಿಳೆಯರ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಅತ್ಯಾಚಾರ, ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕ್ರಮ ಆಗಬೇಕು. ವಿಶ್ವವಿದ್ಯಾನಿಲಯದಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಶಾಲೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಇದು ಲಾಂಗ್ ಟರ್ಮ್ ಇದು ನಾವು ಮಾಡಬೇಕಾಗತ್ತೆ. ನಾವು ಬರೀ ಪೊಲೀಸ್ನವರು ಅವ್ರು ಯಾರೋ ಆ ರೀತಿ ಮಾಡಿದಾಗ ಹಿಡಿದು ಕೇಸ್ ಹಾಕೋದು ಅದರಿಂದಾನೇ ಬಗೆಹರಿದ್ಬಿಡುತ್ತೆ ಅಂತ ನನ್ಗೆ ಅನ್ಸಲ್ಲ. ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂತ ಹೇಳಿದ್ರೆ, ಜನ ಸ್ವಲ್ಪ ಬದಲಾಗಬೇಕಾಗ್ತದೆ. ಇಂಥ ದೃಷ್ಟಿಯಲ್ಲಿ ಸ್ವಲ್ಪ ವರದಿ ತಗೊಂಡಿದ್ದಲ್ಲ ಸರ್ ಸಚಿವರದು. 12 ಶಾಸಕರು ಸಚಿವರು ನಿಮ್ಮ ಕೈ ಬಿಡ್ತಾರೆ ಅಂತ ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಟೂ ಬಿಗ್ ಇಶ್ಯೂ ಕಮ್ಮಿ ಅದೆಲ್ಲ ಅವರು ಹೈಕಮಾಂಡ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.